ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕಾಲೇಜಪ್ಪ ಮಾತಾಡ್ತಾ ಇದ್ದೀನಿ. ಇವತ್ತು ತುಂಬಾ ಜನ ಕೇಳ್ತಾ ಇದ್ರು HRMS 2ದಲ್ಲಿ ಟ್ರಾನ್ಸ್ಫರ್ ಇನ್ ಯಾವ ತರ ಮಾಡಬೇಕು ಅಂತ. ಸೊ ಅದ್ರ ಬಗ್ಗೆ ಹೇಳೋದಕ್ಕೆ ಅಂತಾನೆ ನಾನು ಇವಾಗ ಬಂದಿದ್ದೀನಿ. ಸೊ ನಾನು ಇವಾಗ ಸ್ಕ್ರೀನ್ ಅಲ್ಲಿ ಇದ್ದೀನಿ HRMS 2ದಲ್ಲಿ ಇನಿಷಿಯೇಟರ್ ಲಾಗಿನ್ ಅಲ್ಲಿ. ಸೊ ಇದರಲ್ಲಿ ನಮ್ಗೆ ನಾವು ಇಲ್ಲಿ ಲಾಸ್ಟ್ ಅಲ್ಲಿ ಟ್ರಾನ್ಸ್ಫರ್ ಅಂತ ಒಂದು ಬಟನ್ ಬರ್ತಲ್ಲ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದ ತಕ್ಷಣ ಈಗಾಗಲೇ ಇದು ಟ್ರಾನ್ಸ್ಫರ್ ಔಟ್ ಆಗಿ ಇದು ಡಾಕ್ಯುಮೆಂಟ್ ಬಂದು ಇಲ್ಲಿ ಬಂದು ಸೇರ್ಪಡೆ ಆಗಿರುತ್ತೆ. ಸೊ ಇದು ಮೇನ್ ಆಗಿ ಟ್ರಾನ್ಸ್ಫರ್ ಇದರಲ್ಲಿ ಟ್ರಾನ್ಸ್ಫರ್ ಔಟ್ ಆಗಿ ಈಗ ಟ್ರಾನ್ಸ್ಫರ್ ಇನ್ ಆಗಿರುತ್ತೆ. ಅಂದ್ರೆ ನಾವು ಯಾವ ಕಾಲೇಜ್ಗೆ ಟ್ರಾನ್ಸ್ಫರ್ ಇನ್ ಆಗ್ಬೇಕಾಗಿರುತ್ತೋ ಆ ಕಾಲೇಜಿಗೆ ಸಂಬಂಧಪಟ್ಟಂತೆ ಲಾಗಿನ್ ಅಲ್ಲಿ ಇನ್ಶಿಯೇಟರ್ ಲಾಗಿನ್ ಅಲ್ಲಿ ನಾನಿದ್ದೀನಿ. ಸೊ ಈಗ ಇದು ಮೆನ್ಯು ಬಟನ್ ಅಲ್ಲಿ ಹೋಗಿ ಟ್ರಾನ್ಸ್ಫರ್ ಇನ್ ಅಲ್ಲಿ ಟ್ರಾನ್ಸ್ಫರ್ ಇನ್ ಅಂತ ಬಟನ್ ಇದೆ ನೋಡಿ, ಈ ಬಟನ್ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಾವು ಯಾವ ಎಂಪ್ಲಾಯ್ದು ಅಲ್ಲಿಂದ ಕಳಿಸ್ಕೊಟ್ಟಿರ್ತೀವೋ ಅದು ಇಲ್ಲಿ ಬಂದಿದೆ ನೋಡಿ, ಇಲ್ಲಿ ನನಗೆ ಅದು ಕಾಣಿಸ್ತಾ ಇದೆ. ಸೊ ನಾನು ಆಕ್ಷನ್ ಬಟನ್ ಕ್ಲಿಕ್ ಮಾಡ್ತಾ ಇದ್ದೀನಿ ಇದ್ರ ಮೇಲೆ. ಸೊ ಕ್ಲಿಕ್ ಮಾಡಿದ ತಕ್ಷಣ ನನಗೆ ಕಂಪ್ಲೀಟ್ ಆಗಿ ಏನು ಇನ್ಫಾರ್ಮೇಶನ್ ಬರುತ್ತೆ ಅನ್ನೋದನ್ನ ನೋಡಿ ಲೈವ್ ಅಲ್ಲೇ ನಾನು ಕೊಡ್ತಿದ್ದೀನಿ. ಸೊ ಸ್ವಲ್ಪ ಸರ್ವರ್ ಸ್ಲೋ ಇದೆ, ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಸೊ ಈಗಾಗಲೇ ಬಟನ್ ಒತ್ತಿದ್ದೀನಿ, ತಿರುಗ್ತಿದೆ, ಓಪನ್ ಆಗ್ತಾ ಇದೆ. ಎಸ್, ನಮಗೆ ಇವಾಗ ಎಂಪ್ಲಾಯ್ದು ಟ್ರಾನ್ಸ್ಫರ್ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ನೋಡಿ ಇಲ್ಲಿದೆ, ಕಂಪ್ಲೀಟ್ ಡೀಟೇಲ್ ಇಲ್ಲಿ ಸಿಕ್ಕಿದೆ. ಸೊ ಇದ್ರಲ್ಲಿ ನಾವೇನ್ ಮಾಡಬೇಕು, ಇದು ಆಕ್ಷನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇದು ನಾಗರಾಜ್ ಅನ್ನೋರ್ದೊಬ್ರದ್ದು. ಸೊ ಎಸ್, ನನ್ಗೆ ಇವಾಗ ಬಂತು. ಸೊ ಎಂಟರ್ ಟ್ರಾನ್ಸ್ಫರ್. ಸೊ ರಿಪೋರ್ಟಿಂಗ್ ಡೇಟ್ ಬಂದ್ಬಿಟ್ಟು 23rd ಜೂನ್ ಅವರು ರಿಪೋರ್ಟ್ ಮಾಡ್ಕೊಂಡಿದ್ದಾರೆ. ಸೊ ನಾನು ಅಲ್ಲಿಗೆ ಬರ್ತೀನಿ. 23rd ಜೂನ್ ಅವರು ರಿಪೋರ್ಟ್ ಮಾಡ್ಕೊಂಡಿರೋದು. ಸೊ ಹಾಗಾಗಿ 23rd ಜೂನು ಮತ್ತೆ 4 ರಿಪೋರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಅದರ್ ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ ಇದು ಜಾಯ್ನಿಂಗ್ ಲೆಟರ್ಸ್ ನಾನು ಈಗಾಗಲೇ ಸೇವ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಅದನ್ನ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಸ್, ದಿಸ್ ಒನ್. ಸೊ ಎಸ್, ಜಾಯ್ನಿಂಗ್ ರಿಪೋರ್ಟ್ ಇದಾಯ್ತು. ಸೊ ನಾನು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ಕಂಪ್ಲೀಟ್ ಆಗಿ ನಮಗೆ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ, ಅಪ್ಲೋಡಿಂಗ್ ಜಾಯ್ನಿಂಗ್ ಲೆಟರ್. ಸೊ ಇದಾಯ್ತು. ಇದಾಗಿದ ತಕ್ಷಣ ರೆಕಾರ್ಡ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರ್ತದೆ, ರಿಪೋರ್ಟಿಂಗ್ ಡೀಟೇಲ್ಸ್ ರೆಕಾರ್ಡ್ ಸೇವ್ ಸಕ್ಸಸ್ಫುಲಿ ಅಂತ. ಸೊ ನೆಕ್ಸ್ಟ್ ಬಂದು ಸೇವ್ ಅಂಡ್ ನೆಕ್ಸ್ಟ್ ಅಂತ ಬಟನ್ ಇದೆಯಲ್ಲ, ಇದು ಆಲ್ರೆಡಿ ಆಯ್ತು. ಸೊ ಈಗ ಎಸ್ ರಿಕ್ವೆಸ್ಟ್ ಫಾರ್ LPC ನೋಡಿ, ಇದೆ ಸಿಂಪಲ್ ಆಗಿ ಟ್ರಾನ್ಸ್ಫರ್ ಏನ್ ಮಾಡ್ಬೇಕಾದ್ರೆ ನಮ್ಗೆ ಇನಿಷಿಯೇಟರ್ ಲಾಗಿನ್ ಅಷ್ಟೇ ಬೇಕಾಗಿರೋದು, ಬೇರೆ ವೆರಿಫೈರ್ ಮತ್ತೆ ಅಪ್ರೂವಲ್ ಲಾಗಿನ್ ಬೇಕಾಗಿಲ್ಲ. ಸೊ ಇದು ಅದಾಗಿದ ತಕ್ಷಣ ನೆಕ್ಸ್ಟ್ ಇವ್ರಿಗೆ LPC ರಿಕ್ವೆಸ್ಟ್ ನ ಕಳಿಸ್ತೀವಿ. ಅಂದ್ರೆ ನಾವು ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಾವು ಹಿಂದೆ ಯಾವ ಕಾಲೇಜಲ್ಲಿ ಕೆಲಸ ಮಾಡಿರ್ತೀರಲ್ಲ, ಟ್ರಾನ್ಸ್ಫರ್ ಔಟ್ ಆಗಿರೋ ಕಾಲೇಜ್ಗೆ LPC ರಿಕ್ವೆಸ್ಟ್ ಹೋಗುತ್ತೆ. ಸೊ ಇದನ್ನ ನಾವು ಕ್ಲಿಕ್ ಮಾಡಿ LPC ರಿಕ್ವೆಸ್ಟ್ಗೆ ಅವ್ರಿಗೆ ಕಳಿಸ್ಕೊಟ್ಟಿದ ತಕ್ಷಣ ಇದೊಂದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಇಲ್ಲಿ LPC ರಿಕ್ವೆಸ್ಟ್ ಸಕ್ಸಸ್ಫುಲಿ ಆಗಿ ಕಂಪ್ಲೀಟ್ ಆಗಬೇಕು. ಆದ್ರೇನೆ ನಿಮಗೆ ನಿಮ್ಮ ಎಂಪ್ಲಾಯ್ದು ಟ್ರಾನ್ಸ್ಫರ್ ಏನ್ ಮಾಡ್ಕೊಂಡಿರ್ತೀರಲ್ಲ ಅದು ಆ ಕಾಲೇಜ್ಗೆ ಹೋಗುತ್ತೆ. ಆ ಕಾಲೇಜಲ್ಲಿ ಹೋಗಿ ಅವರು LPC ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಅದ್ರದ್ದು ನಾನು ರೆಕಾರ್ಡ್ ಮಾಡಿ ನಿಮ್ಗೆ ಇವಾಗ ಏನ್ ಮಾಡ್ಬೇಕು ಅನ್ನೋದು ಕೂಡ ನಾನು ಅದನ್ನು ಹಾಗೆ ತೋರಿಸ್ತೀನಿ ನಾನು. ಸೊ ಇದು ಟ್ರಾನ್ಸ್ಫರ್ ಇನ್ ಮಾಡ್ಕೋಬೇಕಾದ್ರೆ ನೆನ್ಪಿಟ್ಕೊಳ್ಳಿ, ಬರೀ ಇನಿಷಿಯೇಟರ್ ಅಲ್ಲಿ ಇದ್ರೆ ಸಾಕಾಗುತ್ತೆ. ಸೊ ಫಸ್ಟ್ ಫೈಲ್ ನ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಎಂಪ್ಲಾಯ್ ನ ಸೆಲೆಕ್ಟ್ ಮಾಡ್ಕೊಂಡು ಯಾವ ಡೇಟ್ಗೆ ಅವ್ರು ರಿಪೋರ್ಟ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಮೆನ್ಷನ್ ಮಾಡಿದ್ರೆ ಸಾಕು. ಸೊ ಈಗ CTCಗೆ ರಿಕ್ವೆಸ್ಟ್ ನಾನು ಮೆನ್ಷನ್ ಮಾಡಿದೆ. ಮೆನ್ಷನ್ ಮಾಡಿದ ತಕ್ಷಣ ನಮಗೆ ಈ ತರ ಸ್ಕ್ರೀನ್ ಬರುತ್ತೆ. ಸೊ ಎಸ್, ಇದು ಆಲ್ರೆಡಿ ಸೆಂಟ್ ಐಟಮ್ ಅಲ್ಲಿ ಇವಾಗ ಹೋಗಿ ಇದಾಯ್ತು ಅನ್ನೋದನ್ನ ನಾನು ಕ್ಲೀನ್ ಆಗಿ ನಿಮಗೆ. ಸೊ ಇದಾಯ್ತು. ಸೊ ಇಲ್ಲಿಗೆ ಅವ್ರಿಗೆ ಟ್ರಾನ್ಸ್ಫರ್ ಇನ್ಗೆ ಇನಿಷಿಯೇಟಿಂಗ್ ಮಾಡಿದ್ದಾಯ್ತು. ಈಗ ಅಲ್ಲಿಂದ CTC ಬರ್ಬೇಕಂದ್ರೆ ಟ್ರಾನ್ಸ್ಫರ್ ಔಟ್ ಆಗಿರೋ ಕಾಲೇಜಿಂದ CTC ಬಂತಂದ್ರೆ ನಿಮಗೆ ಅದು ಎಲ್ಲಿ ಕಾಣುತ್ತೆ ಅನ್ನೋದನ್ನ ನಾನು ತೋರಿಸ್ತೀನಿ ನೋಡಿ. ಇಲ್ಲಿದೆ ನೋಡಿ LPC ರಿಕ್ವೆಸ್ಟ್ ಅಂತ, ಇಲ್ಲಿ ಈ LPC ರಿಕ್ವೆಸ್ಟ್ ಮೇಲೆ ನಿಮ್ಗೆ ಅಲ್ಲಿ ಆಗ್ಬಿಟ್ಟು ಬಂದ ಮೇಲೆ ಇಲ್ಲಿ ನಿಮ್ಗೆ ಕಾಣುತ್ತೆ. ಸೊ ಈ ಬಾಕ್ಸ್ ನಲ್ಲಿ ಕಾಣುತ್ತೆ. ಸೊ ಅದು ನೀವು ಟ್ರಾನ್ಸ್ಫರ್ ಔಟ್ ಆಗಿರುವಂತ ಕಾಲೇಜಿಂದ ನೀವು ಅದಕ್ಕೆ LPC ನ ಅಪ್ಲೋಡ್ ಮಾಡಿ ಮಾಡಬೇಕಾಗುತ್ತೆ. ಸೊ ಅದ್ರದ್ದು ಸಾಧ್ಯವಾದ್ರೆ ನಾನು ಇವಾಗಲೇ ಇಮಿಡಿಯೇಟ್ ಆಗಿ ನಿಮ್ಗೆ ಮಾಡಿ ಕೊಡ್ತೀನಿ. ಸೊ ಇದಿಷ್ಟು ಇದೆ. ಸೊ ಇಲ್ಲಿಗೆ ಟ್ರಾನ್ಸ್ಫರ್ ಇನ್ ಯಾವ ತರ ಮಾಡೋದು ಅನ್ನೋದನ್ನ ನಾನು ಕ್ಲೀನ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದ್ರ ಜೊತೆಗೆ ಸಾಧ್ಯವಾದ್ರೆ ನಾನು ಟ್ರಾನ್ಸ್ಫರ್ ಇದು LPC ನು ಯಾವ ತರ ಅಪ್ಲೋಡ್ ಮಾಡೋದು ಅನ್ನೋದು ಕೂಡ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ, ಅಥವಾ ಇದೇ ವಿಡಿಯೋದಲ್ಲೇ ಕಂಟಿನ್ಯೂಷನ್ ಕೊಡ್ತೀನಿ. ಓಕೆನಾ? ಸೊ ಟ್ರಾನ್ಸ್ಫರ್ ಏನ್ ಬಗ್ಗೆ ತುಂಬಾ ಜನ ಕೇಳ್ತಿದ್ರಿ, ರಿಕ್ವೆಸ್ಟ್ ಮಾಡ್ತಿದ್ರಿ. ಸೊ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿದ್ದೀನಿ. ಆಮೇಲೆ ಕೆಲವು ಕಡೆ ನೇಮ್ಸ್ ನ ನಾನು ಬ್ಲಾಕ್ ಮಾಡ್ಲೇಬೇಕಾಗತ್ತೆ, ಯಾಕೆಂದ್ರೆ ಇಶ್ಯೂ ಬರಬಾರ್ದು. ಸೊ ಕಾಪಿರೈಟ್ ಇಶ್ಯೂ ಬರುತ್ತೆ. ಸೊ ಹಂಗಾಗಿ ನೇಮ್ಸ್ ಮತ್ತೆ ಅಡ್ರೆಸ್ ನಾನು ತೋರ್ಸಕ್ಕಾಗಲ್ಲ. ಹಾಗಾಗಿ ಅಲ್ಲಿ ಕೆಲವೆಲ್ಲ ಹೈಡ್ ಮಾಡಿರ್ತೀನಿ, ಬೇಜಾರು ಮಾಡ್ಕೊಳಕ್ ಹೋಗ್ಬಿಡಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಸಿ ಯು ಆಲ್ ದ ಗೈಸ್. ನಾನು ನಿಮ್ಮ ಕಾಲೇಜಪ್ಪ ಸೈನಿಂಗ್ ಆಫ್ ಮಾಡ್ತಾ ಇದ್ದೀನಿ.